27 ವರ್ಷಗಳ ನಂತರ ದೆಹಲಿ ವಿಧಾನಸಭೆಯನ್ನು ಗೆದ್ದುಕೊಂಡಿರುವ ಬಿಜೆಪಿ ಇನ್ನೂ ತನಕ ಮುಖ್ಯಮಂತ್ರಿಗಳ ಹೆಸರನ್ನ ಫೈನಲ್ ಮಾಡೋದಕ್ಕಾಗಿಲ್ಲ. ಈಗ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. 20ನೇ ತಾರೀಕು ರಾಮಲೀಲಾ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ. ರೇಖಾ ಗುಪ್ತಾ ಮತ್ತು ಪರ್ವೇಶ್ ವರ್ಮಾ ರೇಸ್ನಲ್ಲಿದ್ದಾರೆ. ಜೊತೆಗೆ ಸಂಘದ ಹಿನ್ನೆಲೆಯ ಶಾಸಕ ಆಶೀಶ್ ಸೂದ್, ಒಬ್ಬರು ಮುಖ್ಯಮಂತ್ರಿ ಒಬ್ಬರು ಡಿಸಿಎಂ ಇರ್ತಾರೆ ಅನ್ನುವ ಮಾಹಿತಿಗಳು ಹರಿದಾಡ್ತಾ ಇದ್ದಾವೆ. ಸುಷ್ಮಾ ಸ್ವರಾಜರ ನಂತರ ಬಿಜೆಪಿ ಮತ್ತೊಬ್ಬ ಮಹಿಳಾ ಮುಖ್ಯಮಂತ್ರಿಯನ್ನ ದೆಹಲಿಗೆ ಕೊಡುತ್ತಾ? ಆ ಥರದ ಆಲೋಚನೆಗಳೇನಾದರೂ ಇದ್ರೆ ರೇಖಾ ಗುಪ್ತಾ ಅವರಿಗೆ ಲಕ್ ಖುಲಾಯಿಸುವ ಸಾಧ್ಯತೆ ಇದೆ. ಅಕಸ್ಮಾತ್ ಮುಖ್ಯಮಂತ್ರಿ ಮಾಡದೆ ಹೋದ್ರೆ ಅವರನ್ನ ಉಪಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವ ಮಾತು ಓಡಾಡ್ತಾ ಇದೆ. ಮುಖ್ಯಮಂತ್ರಿ ಆಗ್ತಾರೆ ರೇಖಾ ಗುಪ್ತಾ ಅಥವಾ ಉಪಮುಖ್ಯಮಂತ್ರಿ ಅಂತೂ ಹಾಗೆ ಆಗ್ತಾರೆ. ಪರ್ವೇಶ್ ವರ್ಮಾ ಜಾಟ್ ಸಮುದಾಯ, ಆಶೀಶ್ ಸೂದ್ ಸಮುದಾಯ, ರೇಖಾ ಗುಪ್ತಾ ಬನಿಯಾ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.